ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನು ನಿಮಗೆ ಇವತ್ತು ಒಂದು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಮಕ್ಕಳಿಗೆ ತುಂಬ ಶೀತ ಕೆಮ್ಮು ಆಗ್ತಾ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಹೇಗೆ ನಾವು ಇದನ್ನ ಪರಿಹರಿಸ್ಕೋಬೇಕು ಸಮಸ್ಯೆನ ಅಂತ ಹೇಳಿ ಇಲ್ಲಿ ಕಾಣ್ತಿದೆಯಲ್ಲ ಗಿಡ, ಇದು ಎಲ್ರಿಗೂ ಗೊತ್ತಿರ್ಬೋದು. ಮೋಸ್ಟ್ಲಿ ನಾಗದಳ್ಳಿ ಸೊಪ್ಪು ಅಂತ ಹೇಳಿ ಎಲ್ಲರ ಮನೇಲೂ ಬೆಳೆಸಿರ್ತಾರೆ. ಈ ಸೊಪ್ಪನ್ನ ಸ್ವಲ್ಪ ತಗೊತಾ ಇದ್ದೀನಿ. ಈ ಸೊಪ್ಪಲ್ಲಿರೋ ಗುಣಗಳಿಂದ ಶೀತ ಕೆಮ್ಮು ಆಗಿರ್ಬೋದು, ನೆಗಡಿ ಆಗಲಿ ಜ್ವರನೂ ಕೂಡ ವಾಸಿ ಆಗುತ್ತೆ. ಇದರಿಂದ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ಇದನ್ನ ಮಾಡ್ಕೊಬಹುದು. ಈ ಮನೆ ಮದ್ದನ್ನ ನೋಡಿ, ಇದನ್ನ ಸ್ವಲ್ಪ ತಗೊಂಡಿದ್ದೀನಿ. ಇದಾದ್ಮೇಲೆ ದೊಡ್ಡ ಪತ್ರೆ, ಇದು ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ಇರುತ್ತೆ. ಇದಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಅದನ್ನು ಕೂಡ ಒಂದ್ ಎಲೆನ ನಾನು ಇಲ್ಲಿ ತಗೊಂಡಿದ್ದೀನಿ. ಒಂದು ದೊಡ್ಡ ಮಕ್ಕಳಾದ್ರೆ ಸ್ವಲ್ಪ ಒಂದೆರಡು ಎಲೆನ ತಗೊಳ್ಳಿ. ಇದನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆ ಜೊತೆಗೆ ನಾನಿಲ್ಲಿ ತುಳಸಿ ಸೊಪ್ಪನ್ನು ಸಹ ತಗೊತಾ ಇದ್ದೀನಿ. ತುಳಸಿಲೂ ತುಂಬಾ ಅನೇಕ ಔಷಧಿ ಗುಣಗಳಿರೋದ್ರಿಂದ ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈಗ ಇದನ್ನೆಲ್ಲ ಒಂದು ಕುಟಾಣಿಲಿ ಹಾಕೊಂಡು ಅದ್ರ ಜೊತೆಗೆ 3 ಮೆಣಸಿನಕಾಳು, 2 ಲವಂಗ ಹಾಕೊಂಡು ಒಂದೇ ಒಂದು ಹನಿ ನೀರು ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೊಳ್ಳಿ. ಚೆನ್ನಾಗಿ ಇದರಲ್ಲಿ ಸ್ವಲ್ಪ ರಸ ಬರಬೇಕು, ಅವಾಗ ಇದು ಚೆನ್ನಾಗಿ ರುಬ್ಬಿದೆ ಅಂತ. ಈಗ ಇದನ್ನ ನಾನು ಒಂದು ಔಷಧಿ ಇದಕ್ಕೆ ಮುಚ್ಚಳಕ್ಕೆ ಹಿಂಡ್ಕೊತಾ ಇದ್ದೀನಿ. ಇಷ್ಟು ಒಂದು 5 ml ನಷ್ಟು ನೀವು ಮಕ್ಕಳಿಗೆ ಹಾಕಿದ್ರೆ ಈ ಶೀತ ಆಗಿರ್ಬೋದು, ಕೆಮ್ಮು, ನೆಗಡಿ, ಜ್ವರ ಎಲ್ಲ ಕೂಡ ನಿಂತೋಗುತ್ತೆ. ನೋಡಿ, ನಾನು ಕೂಡ ಮನೆಯಲ್ಲಿ ಮಕ್ಕಳಿಗೆ ಹೀಗೆ ಮಾಡ್ಕೊಳ್ಳೋದು. ಮಳೆಗಾಲದಲ್ಲಿ ಮಕ್ಕಳನ್ನ ಆರೋಗ್ಯವಾಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನ ವಿಡಿಯೋ ಹಾಕಿದ್ದೀನಿ. ಬೇಕು ಅಂದರೆ ನೀವು ಚಾನಲಲ್ಲಿ ಹೋಗಿ ನೋಡ್ಬೋದು. ಹಾಗೆ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.